ಹಾಯ್ ಫ್ರೆಂಡ್ಸ್, ರಿಲೇಶನ್ಶಿಪ್ ಅನ್ನೋದು ನಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣವಾದ ಅಂಶಗಳಲ್ಲಿ ಒಂದಾಗಿದೆ. ಯಾರು ತಮ್ಮ ಜೀವನದಲ್ಲಿ ರಿಲೇಶನ್ಶಿಪ್ ಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತಾರೋ ಅವರು ಜೀವನದಲ್ಲಿ ಯಾವಾಗಲೂ ಖುಷಿಯಾಗಿರುತ್ತಾರೆ. ಹಾಗಾದರೆ ಹೇಗೆ ನಾವು ರಿಲೇಶನ್ಶಿಪ್ ಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇದೆಯಾ? ಇಲ್ಲಿವೆ 5 ಪಾಯಿಂಟ್ಗಳು. ಪಾಯಿಂಟ್ ನಂಬರ್ 1, ಟ್ರಸ್ಟ್. ಹೌದು ಫ್ರೆಂಡ್ಸ್, ಒಂದು ರಿಲೇಶನ್ಶಿಪ್ ಚೆನ್ನಾಗಿ ಉಳಿಯಬೇಕಾದರೆ ಇಬ್ಬರು ವ್ಯಕ್ತಿಗಳಲ್ಲಿ ಟ್ರಸ್ಟ್ ಅಥವಾ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಪ್ರತಿಯೊಂದು ವ್ಯವಹಾರದಲ್ಲಿ ಟ್ರಸ್ಟ್ ಅನ್ನುವುದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದೆಯೋ ಹಾಗೆಯೇ ರಿಲೇಶನ್ಶಿಪ್ ಗಳಲ್ಲಿ ಟ್ರಸ್ಟ್ ಅನ್ನೋದು ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ. ಇಂದು ಎಷ್ಟೋ ಸಂಬಂಧಗಳು ಟ್ರಸ್ಟ್ ನ ಕೊರತೆಯಿಂದಾಗಿಯೇ ಮುರಿದು ಹೋಗಿವೆ. ಹಾಗೆಯೇ ಎಷ್ಟೋ ಸಂಬಂಧಗಳು ಟ್ರಸ್ಟ್ ನ ಗಟ್ಟಿತನದಿಂದಾಗಿಯೇ ಜೀವನದ ಕೊನೆಯವರೆಗೆ ಬೆಳೆದು ನಿಂತಿವೆ. ಹೀಗಾಗಿ ಫ್ರೆಂಡ್ಸ್, ನೀವು ಎಲ್ಲರೂ ನಿಮ್ಮ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು ತುಂಬಾನೇ ಮುಖ್ಯ. ಪಾಯಿಂಟ್ ನಂಬರ್ 2, ಹೆಲ್ಪ್. ಹೌದು ಫ್ರೆಂಡ್ಸ್, ಸಹಾಯ ಅನ್ನೋದು ಎರಡು ವ್ಯಕ್ತಿಗಳ ನಡುವಿನ ಹೊಸ ರಿಲೇಶನ್ಶಿಪ್ಗೆ ಕಾರಣವಾಗುತ್ತೆ. ಫ್ರೆಂಡ್ಸ್, ನೀವು ನೋಡಿರಬಹುದು, ಇಬ್ಬರು ಪ್ರೇಮಿಗಳ ನಡುವಿನ ಪ್ರೀತಿ ಅಥವಾ ಇಬ್ಬರು ಉತ್ತಮ ಗೆಳೆಯರ ನಡುವಿನ ಗೆಳೆತನ ಆರಂಭವಾಗುವುದು ಅವರಲ್ಲಿ ಯಾರಾದರೂ ಒಬ್ಬರು ಮತ್ತೊಬ್ಬರಿಗೆ ಮಾಡುವ ಸಹಾಯದಿಂದಲೇ. ಹೀಗಾಗಿ ಹೊಸ ರಿಲೇಶನ್ಶಿಪ್ ಆರಂಭಗೊಳ್ಳಲು ಮತ್ತು ಈಗಾಗಲೇ ಇರುವ ರಿಲೇಶನ್ಶಿಪ್ ಮತ್ತೆ ಸ್ಟ್ರಾಂಗ್ ಆಗಿರಲು ಸಹಾಯ ಅನ್ನೋದು ತುಂಬಾನೇ ಕೆಲಸ ಮಾಡುತ್ತೆ. ಪಾಯಿಂಟ್ ನಂಬರ್ 3, ವೆನ್ ಯು ಗೆಟ್ ಹರ್ಟ್ ಜಸ್ಟ್ ಫಾರ್ಗಿವ್ ಅಂಡ್ ಫಾರ್ಗೆಟ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಆತ್ಮೀಯರಿಂದ ಯಾವುದೇ ವಿಷಯದಲ್ಲಿ ತೊಂದರೆಗೊಳಗಾದರೆ ಅಥವಾ ಹರ್ಟ್ ಆದರೆ ಆ ವಿಷಯವನ್ನು ನೀವು ಎಂದೂ ಪರ್ಸನಲ್ ಆಗಿ ತೆಗೆದುಕೊಳ್ಳಬಾರದು. ನೀವು ಹರ್ಟ್ ಆಗಿದ್ದರೂ ಸಹ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಹರ್ಟ್ ಅನ್ನು ತೋರಿಸಿಕೊಳ್ಳದೆ ಅವರನ್ನು ಕ್ಷಮಿಸಿಬಿಡಿ ಮತ್ತು ಆ ನೋವನ್ನು ಮರೆತು ಬಿಡಿ. ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ಕ್ಷಮಿಸುವುದನ್ನು ಕಲಿಯುತ್ತಾನೋ ಅವನು ಎಂದಿಗೂ ಖುಷಿಯಾಗಿರುತ್ತಾನೆ. ಹೀಗಾಗಿ ವೆನ್ ಯು ಗೆಟ್ ಹರ್ಟ್ ಜಸ್ಟ್ ಫಾರ್ಗಿವ್ ಅಂಡ್ ಫಾರ್ಗೆಟ್ ಅಂಡ್ ಯು ವಿಲ್ ಬಿ ಆಲ್ವೇಸ್ ಹ್ಯಾಪಿ. ಪಾಯಿಂಟ್ ನಂಬರ್ 4, ಸ್ಟೇ ಸ್ವೀಟ್. ಹೌದು ಫ್ರೆಂಡ್ಸ್, ನೀವು ತುಂಬಾ ಸ್ವೀಟ್ ಆಗಿರಿ. ಸ್ವೀಟ್ ಅಂದರೆ ಮುದ್ದಾಗಿ ಮಾತಾಡುವುದು, ಪ್ರೀತಿಯನ್ನು ಹಂಚಿಕೊಳ್ಳುವುದು, ಸಪೋರ್ಟ್ ಮಾಡುವುದು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವುದು. ಈ ಚಿಕ್ಕ ಚಿಕ್ಕ ಕ್ರಿಯೆಗಳು ನಿಮ್ಮನ್ನು ಒಬ್ಬ ಸ್ವೀಟ್ ಪರ್ಸನ್ ಅಂದರೆ ವ್ಯಾಲ್ಯೂಯಬಲ್ ಪರ್ಸನ್ ಅನ್ನಾಗಿ ಮಾಡುತ್ತವೆ. ಜನರಿಗೆ ಬೇಕಾಗಿರೋದು ಇದೆ. ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಇಂದು ಎಲ್ಲರಿಗೂ ಒಬ್ಬ ಪ್ರೀತಿ ಪಾತ್ರರಾದಂತ ವ್ಯಕ್ತಿಯ ಅಗತ್ಯತೆ ತುಂಬಾನೇ ಇದೆ. ಹೀಗಾಗಿ ಫ್ರೆಂಡ್ಸ್, ನೀವು ಜನರಿಗೆ ತುಂಬಾ ಇಷ್ಟವಾಗುವಂತ ವ್ಯಕ್ತಿಯಾಗಿರಿ. ಪಾಯಿಂಟ್ ನಂಬರ್ 5, ಡೋಂಟ್ ಬಿ ದ ಪರ್ಫೆಕ್ಟ್ ಒನ್, ಬಿ ದ ರೈಟ್ ಒನ್. ಹೌದು ಫ್ರೆಂಡ್ಸ್, ನೀವು ಒಂದು ರಿಲೇಶನ್ಶಿಪ್ ಅನ್ನು ಜೋಪಾನವಾಗಿ ಕೈಜುಟ್ಟುಕೊಳ್ಳಬೇಕಾದರೆ ಎಂದಿಗೂ ನೀವು ನಿಮ್ಮ ಪ್ರೀತಿ ಪಾತ್ರರ ಮುಂದೆ ನೀವು ಪರ್ಫೆಕ್ಟ್ ಅಂತ ತೋರಿಸಿಕೊಳ್ಳಬೇಡಿ. ಸಿಚುವೇಶನ್ ಗೆ ತಕ್ಕಂತೆ ಯಾರು ಸರಿ ಇದ್ದಾರೋ ಅವರನ್ನು ಒಪ್ಪಿಕೊಳ್ಳಿ. ಅದು ನೀವೇ ಆಗಿರಬಹುದು ಅಥವಾ ನಿಮ್ಮ ಮುಂದಿನ ವ್ಯಕ್ತಿಯಾಗಿರಬಹುದು. ಹೀಗೆ ಮಾಡುವುದರಿಂದ ನಿಮ್ಮ ಮುಂದಿನ ವ್ಯಕ್ತಿಯು ನಿಮ್ಮನ್ನು ಗೌರವಯುತವಾಗಿ ನೋಡುವಂತೆ ಮಾಡುತ್ತದೆ. ಫ್ರೆಂಡ್ಸ್, ಮೇಲೆ ಹೇಳಿದ ಪಾಯಿಂಟ್ಸ್ ಗಳನ್ನು ನೀವು ತಪ್ಪದೇ ಪಾಲಿಸಿದರೆ ನೀವು ಎಲ್ಲರ ಜೊತೆ ಉತ್ತಮ ಬಾಂಧವ್ಯದಿಂದ ಇರುತ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.